ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಅಥವಾ ಒಳ್ಳೆಯ ಆಂಟಿ ಹುಡುಕಾಟ ಮಾಡ್ತಕ್ಕಂಥ ಹುಡುಗರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದರೆ ಸ್ನೇಹಿತರೆ, ಇವತ್ತು ಪ್ರಸ್ತುತ ಸಿಂಗಲ್ ಆಗಿರೋರಿಗೆ ಮಿಂಗಲ್ ಆಗುವಂಥ ಸುವರ್ಣ ಅವಕಾಶ ಒಬ್ಬರು ಪ್ರೊಫೈಲ್ ಕಳಿಸಿದ್ದಾರೆ ನಮಗೆ. ಇವ್ರಿಗೂ ಕೂಡ ಗಂಡು ಬೇಕು ಅಂತ ಮಾಹಿತಿ ಕಳಿಸಿದ್ದಾರೆ. ನೀವೇನಾದರೂ ಸಿಂಗಲ್ ಆಗಿದ್ದರೆ ಇವರ ಪೂರ್ಣ ವಿವರ ನೋಡಿ, ನಾನು ಇವ್ರಿಗೆ ನಿಮಗೆ ಸೆಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಹೆಸರು ತುಂಗ, ವಯಸ್ಸು ಬರೀ 27 ವರ್ಷ. ಚಿಕ್ಕದಾಗಿರ್ತಕ್ಕಂಥ ವಯಸ್ಸು ಇದ್ದರೂ ಕೂಡ ದೊಡ್ಡದಾಗಿರ್ತಕ್ಕಂಥ ಆಸ್ತಿ ಹೊತ್ತುಕೊಂಡು ಕುಳಿತುಕೊಂಡಿರ್ತಕ್ಕಂಥ ತುಂಗ ಅವರು ಜಮಖಂಡಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಾರೆ. ಸರ್, ನಾನು ಶಿಕ್ಷಣದಲ್ಲಿ ಓದೋದು ಬರೆಯೋದು ಅಂತ ಏನು ಕೂಡ ಕಲಿತಿಲ್ಲ, ಬಟ್ ಧ್ಯಾನದಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದೇನೆ ಅಂತ ಹೇಳಿದ್ದಾರೆ. ಪ್ರಸ್ತುತ ನನಗೆ ಇವಾಗ 27 ಏನು ವಯಸ್ಸು ನಡೀತಿದೆ, ಇದುವರೆಗೂ ಕೂಡ ಏನೂ ಕೂಡ ಪ್ರಾಬ್ಲಮ್ಮೇ ಆಗಿಲ್ಲ. ಅಷ್ಟೊಂದು ಆರೋಗ್ಯವಂತ ಒಂದು ಹೆಣ್ಣು ಆಗಿದ್ದೇನೆ. ನನ್ನ ರಾಶಿ ಬಂದುಬಿಟ್ಟು ಮೇಷ, ಎತ್ತರ ಬಂದುಬಿಟ್ಟು 4.7 ಸೆಂಟಿಮೀಟರ್. ನನ್ನ ಹವ್ಯಾಸಗಳು ಬಂದು ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದು, ಅವ್ರ ಜೊತೆ ಕುಳಿತುಕೊಳ್ಳೋದು, ಅವ್ರ ಜೊತೆ ಕೀಟ್ಲೆ ಮಾಡೋದು ಅಂದರೆ ನನಗೆ ಪಂಚಪ್ರಾಣ. ಅಂದರೆ ವಯಸ್ಸು ಮಾತ್ರ ದೊಡ್ಡದಾಗಿದೆ, ಬಟ್ ಒಳಗಡೆ ಇರ್ತಕ್ಕಂಥ ಗುಣಗಳೆಲ್ಲನೂ ಚಿಕ್ಕ ಮಕ್ಕಳಿಗೆ ಇರೋ ಥರ ಗುಣಗಳಿದೆ ಅಂತ ಈ ಒಂದು ತುಂಗ ಅವರು ಹೇಳಿರೋದು. ಇದು ನೋಡ್ಕೊಳ್ಳಿ, ಬೇಸಿಕ್ ಇನ್ಫಾರ್ಮೇಷನ್ ಆಯಿತು. ಇನ್ನಷ್ಟು ಇನ್ಫಾರ್ಮೇಷನ್ ನೋಡೋದಾದರೆ, ಅವರು ಹೇಳಿರೋದು ಮದುವೆ ಆದ ನಂತರ ಹುಡುಗನಿಗೆ ಕಾರಣ ಅಂತ ಹಾಕಬಾರ್ದು ಅಂತ ಹೇಳಿದ್ದಾರೆ. ಏನಂದರೆ ಸ್ನೇಹಿತರೆ, ಸೊ ಈ ಒಂದು ಕೆಲಸ ನಾನು ಏನಾದರೂ ಮಾಡ್ತಿದ್ದೀನಿ ಅಂತ ಅದಕ್ಕೆ ಒಂದು ರೀಸನ್ ಕೊಡಬೇಕು. ಅದು ಬಿಟ್ಬಿಟ್ಟು ಅದು ಕಾರಣ ಹಾಕ್ಬಿಟ್ಟು ಇದು ಮಾಡು ಅಂತ ನಿನಗೆ ಹೇಳಿದವ್ರು ಯಾರು? ನಾನು ಏನು ಹೇಳಿದ್ದೆ ಅದು ಯಾಕೆ ಮಾಡಿದೆ ನೀನು? ನಾನು ಇವ್ರಿಗೆ ಫೋನಲ್ಲಿ ಮಾತಾಡು ಅಂತ ನಿಂಗೆ ಹೇಳಿದ್ನ? ಸೊ ಈ ರೀತಿ ಒಂದು ಕಾರಣ ಹಾಕ್ಬಿಟ್ಟು ಇವ್ರದೊಡನೆ ಜಗಳ ಮಾಡುವಂಥ ಹುಡುಗ ಇರಬಾರ್ದು ಅಂತ ಹೇಳಿದ್ದಾರೆ. ಇದು ಯಾವಾಗಂದರೆ ವಿವಾಹ ಆದ ನಂತರ. ಸೊ ಅವರು ಬಂದ್ಬಿಟ್ಟು ಪ್ರಾಣಿ ಅಥವಾ ಪಕ್ಷಿಗಳನ್ನು ಸಾಕಬೇಕು ಆ್ಯಂಡ್ ಅದರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಅಂದರೆ ಬೆಕ್ಕು, ನಾಯಿ ಈ ರೀತಿ ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಗುತ್ತಲ್ಲ, ಕೆಲವೊಂದು ಜನಕ್ಕೆ ಇಷ್ಟ ಆಗೋಲ್ಲ. ಬಟ್ ನನ್ನನ್ನು ಮದುವೆ ಆಗೋನಿಗೆ ಕಂಪಲ್ಸರಿ ಬೆಕ್ಕು, ನಾಯಿ ಅಂದರೆ ಪಂಚಪ್ರಾಣವಾಗಿರಬೇಕು. ಪ್ರೀತಿ ಕಡಿಮೆ ಆಗೋ ಹಾಗಿಲ್ಲ. ಅಂದರೆ ಬರ್ತಾ 1 ಇಯರಲ್ಲಿ ಒಂದು ಮಗು ಆದರೆ ನನ್ನ ಮೇಲೆ ಲವ್ ಕಡಿಮೆ ಆಗೋದು, ಇನ್ನೊಂದು ಮಗು ಆದರೆ ಪ್ರೀತಿ ಕಡಿಮೆ ಆಗೋದು, ಕಾಳಜಿ ಕಡಿಮೆ ಆಗೋದು ಅಂತ ಬರ್ತಾ ಇರುತ್ತೆ. ಸೊ ನನ್ನ ಜೊತೆ ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಪ್ರೀತಿ ಕಡಿಮೆ ಮಾಡೋ ಹಾಗಿಲ್ಲ. ಆ್ಯಂಡ್ ನನಗೆ ಗೆಳತಿಯರು ಅಂದರೆ ತುಂಬ ಜನ ಇದ್ದಾರೆ. ಅವ್ರನ್ನ ನಿಮಗೆ ಪರಿಚಯ ಬೇಕಿದ್ದರೆ ಮಾಡಿಕೊಡ್ತೀನಿ. ಅವ್ರ ಜೊತೆ ಚಂದವಾಗಿ ಇರಿ, ಫ್ರೆಂಡ್ಶಿಪ್ನ ಮುಖಾಂತರ ಇರಿ, ಮುಂದೆ ಹೋಗಬಾರ್ದು ಅಂತ ಹೇಳಿರೋದು. ಅಂದರೆ ಇವ್ರಿಗೆ ಒಂದು 10-15 ಜನ ಫ್ರೆಂಡ್ಶಿಪ್ ಇದ್ದಾರೆ ಸ್ನೇಹಿತರೆ. ಅವರೆಲ್ಲರನ್ನು ಕೂಡ ನಿಮಗೆ ಪರಿಚಯ ಮಾಡಿಬಿಟ್ಟು ಕೊಡ್ತಾರಂತೆ. ಬಟ್ ನೀವೇನು ಮಾಡಬೇಕು, ಅವರೊಂದಿಗೆ ಒಳ್ಳೆಯ ಒಂದು ಸ್ನೇಹ ಆ್ಯಂಡ್ ಒಳ್ಳೆಯ ಒಂದು ಬಾಂಡಿಂಗ್ ಇಟ್ಕೊಂಡು ಮಾತಾಡಿ, ಫೋನಲ್ಲಿ ಮಾತಾಡಿ, ಮೆಸೇಜ್ ಮಾಡಿ, ಎಲ್ಲನೂ ಮಾಡಿ. ಬಟ್ ಫ್ರೆಂಡ್ಶಿಪ್ನ ರೂಪದಲ್ಲಿ ಅಷ್ಟೇ ಇರಬೇಕು. ಮುಂದುವರೆದು ಅದು ಯಾವ ಮಟ್ಟಕ್ಕೂ ಕೂಡ ಹೋಗಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಬಂದುಬಿಟ್ಟು ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ, ಓಕೆನಾ? ಅವರು ಪರಿಚಯ ಮಾಡಿದ ಕೊಡಿದ ತಕ್ಷಣ ಈ ಹೆಂಡತಿಗೆ ಬಿಟ್ಬಿಟ್ಟು ಬೇರೆಯವ್ರಿಗೆ ಹೆಚ್ಚಿಗೆ ಕಾಳಜಿ ಮಾಡಿದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಏನು ನೋಡ್ತೀರಿ, ಈ ಒಂದು ಕಾರು ಅವರ ಫ್ರೆಂಡ್ಶಿಪ್ನಲ್ಲಿ ಒಂದು ಇದೆ ಸ್ನೇಹಿತರೆ. ಸೊ ಇದರಲ್ಲಿ ಅವರು ಯಾವಾಗಲೂ ಕೂಡ ಒಂದು ಟೂರ್ಗೆ ಹೋಗೋದು, ಜೊತೆಗೆ ಎಲ್ಲ ಫ್ರೆಂಡ್ಸು ಸುತ್ತಾಡೋದು ಅಂತ ಮಾಡ್ತಾರೆ. ಆ್ಯಂಡ್ ನೋಡ್ತಿದ್ದೀರಲ್ವಾ, ಇದ್ರೂ ಕೂಡ ನಿಮಗೆ ಅವರೆಲ್ಲ ಕೂಡ ಪರಿಚಯ ಆದ ನಂತರ ನೀವು ಕೂಡ ಇವರ ಗ್ರೂಪಲ್ಲಿ ಇವರ ಒಂದು ಜೊತೆ ಜಾಯ್ನ್ ಆಗಿಬಿಟ್ಟು ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು, ಎಲ್ಲಿ ಬೇಕಾದ್ರಲ್ಲಿ ಸುತ್ತಾಡ್ಬೋದು ಅಂತ ಆಫರ್ ಬೇರೆ ಕೊಟ್ಟಿದ್ದಾರೆ. ನೋಡ್ಕೊಳ್ತಾ ಇದ್ದೀರಾ? ಫ್ರೆಂಡ್ಶಿಪ್ ಅಂದಮೇಲೆ ಎಲ್ಲನೂ ಕೂಡ ದುಡ್ಡಿನ ವಿಚಾರ ಬರಲ್ಲ ಅಲ್ಲಿ. ಪ್ರಸ್ತುತ ಅವರು ಯಾವ ರೀತಿ ಇದ್ದಾರೆ, ಯಾವ ರೀತಿ ಸ್ನೇಹ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರಣೆ ಬರುತ್ತೆ ಸ್ನೇಹಿತರೆ. ಸೊ ನೋಡ್ಕೊಳ್ಳಿ, ಈ ರೀತಿ ಕಾರಲ್ಲಿ ಜಾಮಾಗಿ ಎಲ್ಲ ಒಂದು 4-5 ಹುಡುಗಿಯರ ಜೊತೆ ಲಾಂಗ್ ಡ್ರೈವ್ ಟೂರ್ಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತ ಲಕ್ಕಿ ಪರ್ಸನ್ ನೀವು ಕೂಡ ಆಗಬೇಕು ಅಂದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಅಪ್ಲೈ ಮಾಡ್ಕೊಳ್ಳಿ. ತದನಂತರ ಅವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸ್ತಾರೆ. ನೀವು ನಿಮ್ಮ ಅನಿಸಿಕೆನೂ ಕೂಡ ಡೀಟೇಲಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಇನ್ನಷ್ಟು ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ಕ್ಲಾರಿಟಿ ಬಗ್ಗೆ ಕೊಡೋದಾದರೆ, ಸೊ ಯಾಕಪ್ಪ ನಾನು ತೋರಿಸ್ತಿದ್ದೀನಿ ಅಂತಂದರೆ, ಸೊ ನೋಡ್ಕೊಳ್ಳಿ, ಎಲ್ಲನೂ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಬರೀ ಒಂದಕ್ಕೆ ನೀವು ಡಿಸೈಡ್ ಆಗಿಬಿಟ್ಟು ಸಾಕು ಇವರು ಇಷ್ಟ ಆಗಿದ್ದಾರೆ ಅಂತ ಹೇಳೋಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಚೆಕ್ ಮಾಡಿ, ಆವಾಗಲೇ ಮಾತ್ರ ನಿಮಗೆ ಅವರಲ್ಲಿರ್ತಕ್ಕಂಥ ಕ್ಲಾರಿಟಿ, ಅವರಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಕ್ಲಾರಿಫೈ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಸಿಸ್ಟಮು, ಇದು ಸ್ಟೇರಿಂಗು, ಆ್ಯಂಡ್ ಇಲ್ಲಿ ನೋಡ್ತಿದ್ರಲ್ಲ ಸ್ಪೀಡ್ ಲಿಮಿಟ್ ಇದೆ, ಆ್ಯಂಡ್ ಡೀಸೆಲ್ಲು ಪೆಟ್ರೋಲು ಚೆಕ್ ಮಾಡುವಂಥ ಒಂದು ಸ್ಪೇಸ್ ಇದೆ, ಆ್ಯಂಡ್ ಗ್ಯಾಸ್ ಚೆಕ್ ಮಾಡುವಂಥ ಒಂದು ಸ್ಪೇಸ್ ಇದೆ. ಇಲ್ಲಿ ಏನು ನೋಡ್ತಿದ್ರೆ, ಇದು 1 2 3 4 ACs ಇದೆ ಸ್ನೇಹಿತರೆ. AC ಅಂದರೆ ಆಟೋಮೆಟಿಕಲಿ ಹಿಂದ್ಗಡೆ ಯಾರು ಕೂತ್ಕೊಂಡಿರ್ತಾರೆ ಅವರಿಗೆ ಹೋಗ್ಬಿಟ್ಟು ಡ್ಯಾಶ್ ಆಗುತ್ತೆ, ಆ ಒಂದು AC ಇದೆ. ಮುಂದ್ಗಡೆ ಡ್ರೈವರ್ ಸೀಟ್ ಏನಿದೆ ಇಲ್ಲಿನೂ ಕೂಡ ಕಂಟ್ರೋಲ್ ಆಗುತ್ತೆ. ಅದೊಂದು ಅಷ್ಟೊಂದು ಸ್ಪೀಡ್ ಲಿಮಿಟಲ್ಲಿ ಇವರೇನು ಹೋಗಲ್ಲ. ಒಂದು 80 ಕಿಲೋಮೀಟ್ರ್ವರೆಗೂ, ಅಂದರೆ 80 ಕಿಲೋಮೀಟ್ರ್ ಅರೌಂಡಿಂಗಲ್ಲಿ ಹೋಗ್ಬಿಟ್ಟು ಬರ್ತಾರೆ ಟೂರ್ಗೆ. ಆ್ಯಂಡ್ ಸ್ಪೀಡಲ್ಲೂ ಕೂಡ 100 ಮೇಲ್ಗಡೆ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಮೈಲೇಜಿನ ವಿಚಾರಕ್ಕೆ ಬರೋದಾದರೆ ಏನಿಲ್ಲ ಸ್ನೇಹಿತರೆ, ಪ್ರಸ್ತುತ 34 ಅಥವಾ 33 ಮೈಲೇಜಿಂಗ್ ಕೊಡುತ್ತೆ ಇದು.
ಆ್ಯಂಡ್ ಇದರ CC ನೋಡೋದಾದರೆ 1246 CC ಇದೆ ಅಂತ ಹೇಳಿದ್ದಾರೆ. ಏರ್ ಬ್ಯಾಗ್ನು ಕೂಡ ಇದೆ ಸ್ನೇಹಿತರೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ನೋಡ್ಕೊತೀರಾ, ಇದಾಗಿತ್ತು ಇವತ್ತಿನ ಒಂದು ಮಾಹಿತಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.